Hello everyone, welcome to ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 42ನೇ ಪ್ರಶ್ನೆಯನ್ನ ಗಮನಿಸಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಅದರ ತ್ರಿಜ್ಯ ಕಂಡುಹಿಡಿಯಿರಿ. ಸೊ ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪರಸ್ಪರ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr² ಈಸ್ ಈಕ್ವಲ್ ಟು ಏನ್ ಹೇಳಿ, ಗೋಳದ ಘನಫಲ 4/3 πr³. ಸೊ ಇಲ್ಲಿ ಏನಾಗಿದೆ, ಎರಡು ಬದಿಯಲ್ಲಿ 4πr. ಓಕೆ, ಸೊ ಇಲ್ಲಿ 4πr² ಅನ್ನ ಕಾಮನ್ ಆಗಿ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಸೊ ಏನಾಗುತ್ತೆ 4πr². ಸೊ 4πr² ಅನ್ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ ಸೊ ಏನಾಗುತ್ತೆ ಇಲ್ಲಿ, ಅಥವಾ ನೀವೇನ್ ಮಾಡ್ತೀರಾ, ಒಂದ್ ಸೆಕೆಂಡ್. So 4πr² is equal to 4/3 πr³. ಸೊ 4π ಅನ್ನ ಕ್ಯಾನ್ಸಲ್ ಔಟ್ ಮಾಡಿದ್ರೆ r² ಈಸ್ ಈಕ್ವಲ್ ಟು 1/3 r³ ಆಗುತ್ತೆ. ಓಕೆ, ಸೊ ಇಲ್ಲಿ ಎರಡೂ ಕಡೆ r² ಕ್ಯಾನ್ಸಲ್ ಆಯ್ತು ಅಂದ್ರೆ 1 ಈಸ್ ಈಕ್ವಲ್ ಟು 1/3 r ಆಗುತ್ತೆ. ಸೊ ಇಲ್ಲಿ r ಅನ್ನ ಸಪರೇಟ್ ಮಾಡಿದ್ರೆ r ಈಸ್ ಈಕ್ವಲ್ ಟು 3 ಮಾನಗಳಾಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಸೊ ಅದರ ತ್ರಿಜ್ಯ ಏನಾಗುತ್ತೆ ಹೇಳಿ, 3 ಮಾನಗಳು ಆಗುತ್ತೆ. ಓಕೆ, ಥ್ಯಾಂಕ್ ಯು.